ಮತ್ಯಾರು? ಕರಿಮಣಿ ಮಾಲೀಕ. ಏನೇ ಸೊಸೆ, ಯಾವಾಗ್ಲೂ ಹಾಳ ಡ್ರೆಸ್ ಮಾಡ್ಕೊಂಡು ಇರ್ತೀಯಲ್ಲ, ಅತ್ತೆಗೆ ಸೇವೆ ಮಾಡ್ಬೇಕನ್ನ ಬುದ್ಧಿ ಇಲ್ವಾ ನಿಂಗೆ? ಹೋಗಿ ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಅಯ್ಯೋ, ಈ ಅತ್ತೆದೊಂದು ಗೋಳು. ಏನು, ನಾನ್ ಕಾಫಿ ಮಾಡೋದಾ? ಹಲೋ ಅತ್ತೆ ಅವ್ರೆ, ಈ ಮನೇಲಿ ಕೆಲ್ಸದವ್ರು ಇದ್ದಾರೆ, ಅವ್ರಿಗೆ ಹೇಳಿ. ಲೇ, ಈ ಮನೆ ನೀನ್ ಯಾಕೆ ಸೊಸೆಯಾಗಿ ಬಂದಿರೋದು? ಈಗ 24 ಗಂಟೆ ರೀಲ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋಕ? ಅಯ್ಯೋ ಅಮ್ಮ, ಯಾಕೆ ನೀನ್ ನನ್ ಬೇಬಿ ಮೇಲೆ ಕೂಗಾಡ್ತೀಯ? ಅವಳಿಗೆ ನೋವಾಗಲ್ವಾ? ನೀನ್ ಬೈಬೇಕಂದ್ರೆ ನನ್ನನ್ ಬೈ, ಸುಮ್ಮನೆ ನನ್ ಬೇಬಿನ ಬೈತೀಯ? ಸರಿ ಕಣಪ್ಪ, ನಿಮ್ ಇಬ್ರಿಗಂತೂ ಏನು ಪ್ರಯೋಜನ ಇಲ್ಲ. ಯಾವಾಗ್ಲೂ ಹೆಂಡತಿ ಸೀರೆ ತೆಗೆಸ್ಕೊಂಡು ಓಡಾಡೋ ಅಂತ ಮಗ ನೆಟ್ಟಿದ್ದೀನಂತ. ನನ್ ಕರ್ಮ ಕರ್ಮ ಕರ್ಮ. ಅಲ್ಲ, ನಿನ್ ಮಗ ಇನ್ನೂ ಶಾಲೆಯಿಂದ ಬಂದಿಲ್ಲ, ಇಷ್ಟು ತಡ ಆಗಿದೆ, ನಿಂಗೇನು ಯೋಚನೆ ಇಲ್ವಾ? ಅಯ್ಯೋ ಅಮ್ಮ, ಬರ್ತಾನ್ ಬಿಡು, ಅವನೇನ್ ಚಿಕ್ಕವನ, ಹಂಗೆ ಸ್ಪೆಷಲ್ ಕ್ಲಾಸಿಗೆ ಹೋಗು. ಬಾ ಬೇಬಿ, ಟೈಮ್ ಆಯ್ತು, ನಾವು ಪಕ್ಕೋಗೋಣ. ಎಷ್ಟು ಲೇಟ್ ಆಯ್ತು? ಗ್ರಾನಿ ಗ್ರಾನಿ, ಸಂಜೆ ಮಗ ಬಾ. ಯಾಕಪ್ಪ ಇವತ್ತು ಇಷ್ಟು ತಡವಾಗಿ ಬಂದಿದ್ಯಾ? ಗ್ರಾನಿ, ನೀವು ಗೊತ್ತಿಲ್ವಾ, ಸಿಟಿಯಿಂದ ಬರ್ಬೇಕು. ಹೇಗ್ ಬರೋದು? ಸರಿ, ನನ್ಗೆ ತುಂಬಾ ಸುಸ್ತಾಗಿದೆ, ನಮಗ್ ಮಲಗ್ತೀನಿ. ಸರಿನಪ್ಪ, ಸಿಟಿಯಿಂದ ಬಂದಿದ್ಯಾ, ಸ್ವಲ್ಪ ತಿಂದು ಮಲ್ಗಪ್ಪ. ಸರಿ ಗ್ರಾನಿ. ಸದ್ಯ ಆ ದೇವ್ರು ಒಳ್ಳೆ ಮಗ ಸೊಸೆನಂತೂ ಕೊಟ್ಟಿಲ್ಲ, ಒಳ್ಳೆ ಮೊಮ್ಮಗನಾದ್ರೂ ಕೊಟ್ಟಿದ್ದಾನಲ್ಲ. ತಡ ಆಗ್ತಿದೆ, ಮಾತ್ರೆ ತಗೊಂಡು ಮಲಗ್ಬೇಕು. ಅಮ್ಮ ಅಮ್ಮ, ನೋಡಿಲ್ಲಿ. ಯಾರೋ ಮಗ ಈ ಪೆನ್ ಕೊಟ್ಟಿದ್ದು? ಯಾರು ಕೊಟ್ಟಿಲ್ಲ ಅಮ್ಮ, ಶಾಲೆಯಲ್ಲಿ ಸಿಕ್ತು. ಯಾಕೋ ತಗೊಂಡೆ? ನಾನು ಕೊಡ್ಸಿದ್ದೀನಲ್ಲ, ಇದನ್ನೇನಾ ನಾನು ಪೆನ್ ಕೊಟ್ಟಿರೋದು? ಹಾಗೆಲ್ಲ ನಾವು ಬೇರೆ ವಸ್ತು ಮತ್ತೆ ಹಣನ ತಗೊಳ್ಬಾರ್ದು. ನಾಳೆ ಶಾಲೆಗೆ ಹೋಗಿ ಈ ಪೆನ್ ಯಾಕು ಅಂತ ಕೇಳಿ ಅವ್ರಿಗೆ ವಾಪಸ್ ಕೊಟ್ಬಿಡು, ಸರಿನಾ? ಸರಿ ಅಮ್ಮ, ಕೊಟ್ಬಿಡ್ತೀನಿ. ಏನಾಗಿದೆ, ಇಷ್ಟೊತ್ತು ತಂದಿದ್ಯಾ? ಏನಪ್ಪ? ಏನಿಲ್ಲ ಕಣೋ, ಸ್ಕೂಲ್ ಫೀಸ್ ಕಟ್ಬೇಕು, ಅದಕ್ಕೆ ದುಡ್ಡು ತಂದಿದ್ದೀನಿ. ಸರಿ ಆಯ್ತು. ಬಾಳ ಸುರಾಜ್, ಪ್ರಿನ್ಸಿಪಲ್ ಸರ್ ಇದ್ದಾರೆ, ನೋಡ್ಕೊಂಡ್ ಬರೋಣ. ಆಯ್ತು ಬಾ, ಹೋಗೋಣ. ಹೇಗಿದ್ರು ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಇಷ್ಟೊಂದು ದುಡ್ಡಿದೆ, ಇದನ್ನೇ ಎತ್ಬಿಡೋಣ. ಅಬ್ಬ ಸದ್ಯ ಯಾರೂ ನೋಡಿಲ್ಲ, ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಸರಿ ಬಾ ಸುರಾಜ್, ಪ್ರಿನ್ಸಿಪಲ್ ಸರ್ ಇದ್ದಾರೆ, ಫೀಸ್ ಕಟ್ಬಿಟ್ಟು ಬರೋಣ. ಆಯ್ತು ಬಾ, ಫೀಸ್ ಕಟ್ಬಿಟ್ಟು ಬರೋಣ. ಓ ಮೈ ಗಾಡ್, ಏನಾಯ್ತು ದೇವ್? ಸೂರಜ್, ದುಡ್ಡು ಕಾಣಿಸ್ತಿಲ್ಲ. ಓ ಹೌದಾ, ಇನ್ನೂ ಒಂದ್ಸಲ ಬ್ಯಾಗ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡು. ಚೆಕ್ ಮಾಡ್ದೆ ಸೂರಜ್, ದುಡ್ಡು ಕಾಣಿಸ್ತಿಲ್ಲ. ಆಯ್ತು, ಈಗಲೇ ಪ್ರಿನ್ಸಿಪಲ್ ಸರ್ಗೆ ಕಂಪ್ಲೇಂಟ್ ಮಾಡೋಣ ಬಾ. ಸರಿ ಬಾ.
ಮೇ ಕಮಿಂಗ್ ಸರ್? ಎಸ್ ಕಮಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಟೆಲ್ ಮೀ. ಸರ್, ಇವತ್ತು ನಾನು ಫೀಸ್ ಕಟ್ಟಬೇಕು ಅಂತ ಬಿಟ್ಕೊಂಡಿದ್ದೆ, ಆದ್ರೆ ಅದನ್ನು ಯಾರು ಕಟ್ಟಿದ್ದಾರೆ ಸರ್? ಹೌದಾ? ನಮ್ಮ ಸ್ಕೂಲಲ್ಲ. ಎಷ್ಟಂದಿದ್ದೆ? 20,000 ಸರ್. ಓಹ್, ದೊಡ್ಡ ಗಂಟೆ ಇರು, CCTVಯಲ್ಲಿ ಚೆಕ್ ಮಾಡಿ ನೋಡ್ತೀನಿ. ಸರಿ ಸರ್. ನಮ್ಮ ಸ್ಕೂಲಲ್ಲಿ ಎಂತೆಂತ ಮಕ್ಕಳಿದ್ದಾರೆ ಅಂತ ಶ್ರೀಮಂತರ ಮಗನೇ ಕಳ್ತನ ಮಾಡಿದ್ದಾನೆ. ಸರಿ ಆಯ್ತು, ನೀನು ಹೋಗು. ನಿನ್ನ ದುಡ್ಡು ಬೆಳಗ್ಗೆನೆ ಸಿಗುತ್ತೆ. ಅವರ ಮನೆಗೆ ಲೆಟರ್ ಕಳಿಸುತ್ತೇನೆ. ಥ್ಯಾಂಕ್ ಯು ಸರ್. ಓಕೆ. ಅಮ್ಮ, ಯಾಕಮ್ಮ, ಯಾಕೆ ಮಲ್ಗಿದ್ಯಾ? ಏನ್ ಮಗ, ಇವತ್ತು ಯಾಕೋ ನನ್ನ ಕೈಕಾಲೆಲ್ಲ ತುಂಬಾ ನೋವಿದೆ, ಮತ್ತೆ ತುಂಬಾ ತಲೆನೋವು. ನೀನ್ ಹೋಗಿ ಅಮ್ಮನ ಹತ್ರ ಇವತ್ತು ನನ್ನ ಕೆಲಸ ಬರಲ್ಲ ಅಂತ ಹೇಳ್ಬಿಟ್ಟ. ಸರಿ ಅಮ್ಮ, ನೀನು ಹುಷಾರು. ಪೋಸ್ಟ್ ಪೋಸ್ಟ್. ಮೇಡಮ್ ಮೇಡಮ್, ನಿಮ್ಗೆ ಸಿಟಿ ಸ್ಕೂಲಿಂದ ಪತ್ರ ಬಂದಿದೆ, ಇಲ್ಲಿ ಕೊಡಪ್ಪ ಅದನ್ನ. ನಮಸ್ಕಾರ ಅಜ್ಜಿ, ಕಾಫಿ ಆಯ್ತಾ? ಹಾ ಆಯ್ತಪ್ಪ. ಯಾರು ನೀನು? ಯಾಕೆ ಬಂದಿರುವೆ? ನಾನು ಈ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಸುಶೀಲಮ್ಮ, ಅವ್ರ ಮಗ, ಅವ್ರಿಗೆ ಇವತ್ತು ಹುಷಾರಿಲ್ಲ, ಅದಕ್ಕೆ ಅವ್ರು ಇವತ್ತು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಕ್ ಬಂದೆ. ಹೌದಾ? ಅಂದ ಹಾಗೆ ಇವತ್ತು ನೀನ್ ಶಾಲೆಗೆ ಹೋಗಿಲ್ವಾ? ಇಲ್ಲ ಅಜ್ಜಿ, ಇವತ್ತು ರಜೆ ಕೊಟ್ಟಿದ್ದಾರೆ. ಸರಿ, ಬಾ ಇಲ್ಲಿ ಕೂತ್ಕೋ. ಲೋ ಮೊಮ್ಮಗನೇ ಸೂರ್ಯ, ಬಾರೋ ಇಲ್ಲಿ, ನಿನಗಿನ್ನೂ ಬೆಳಗಾಗಿಲ್ವಾ? ಅಯ್ಯೋ ಬಂದೇ ಇರು. ಏನ್ ನಿನ್ ಗೋಳು? ನಿಮ್ ಶಾಲೆಯಿಂದ ಏನೋ ಲೆಟರ್ ಕಳಿಸಿದ್ದಾರೆ, ಇದ್ರಲ್ಲಿ ಏನೋ ಬರ್ದಿದ್ದಾರೆ ಅಂತ ಹೋಗಿ ಹೇಳು. ಇದ್ರಲ್ಲಿ ಬೇರೆ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ, ನಿಮ್ಗೇನು ಅರ್ಥ ಆಗ್ತಿಲ್ಲ. ನೀನೊಳ್ಳೆ ನನ್ ಮುಂದಕ್ಕೂ ಬಿಡಲ್ಲ. ಕೊಡಿಲಿ. ಲಾಂಗ್ ago, long ago, once upon a time, GOOGLE, ಗುರುಗುಲೆ. FUTURE, ತುತುರೆ. TEACHER, ತುತುರೆ. CANADA, ಸಿ ಕನ್ನಡ. PHILIPHNES, ಪಿಲಿಪಿಂಪಿನಿ. ಅದೇನ್ ಓದ್ತಿದ್ಯೋ? ಕೊಡಿಲಿ. ತಗೊಳಪ್ಪ, ಇದನ್ನ ನೀನು ಹೇಗೆ ಓದ್ತೀಯ ನೋಡೋಣ. Mr. Suresh Raj and Mrs. Rani, your child is misbehaving in the class and with other students. Since you admitted your child to the school, you have not attended any parents meeting. Yesterday your son has stolen the money of other boy which he brought it to pay his school fee. So you immediately come and meet the principal. ಅಜ್ಜಿ, ಇದರಲ್ಲಿ ನಿಮ್ಮ ಮೊಮ್ಮಗ ಶಾಲೆಯಲ್ಲಿ ತುಂಬಾ ಕೆಟ್ಟದಾಗಿ ವರ್ತಿಸುತ್ತಿದ್ದಾನೆ. ಯಾವಾಗ ಇವನನ್ನು ಶಾಲೆಗೆ ಸೇರಿಸಿದೀವೋ ಅವತ್ತಿನಿಂದ ಒಂದು ಪೇರೆಂಟ್ಸ್ ಮೀಟಿಂಗ್ಗೆ ಇವರ ಅಪ್ಪ ಅಮ್ಮ ಹೋಗಿಲ್ಲ. ಮತ್ತೆ ನಿನ್ನೆ ನಿಮ್ಮ ಮೊಮ್ಮಗ ಯಾರೋ ಒಬ್ಬ ಹುಡುಗ ಶಾಲೆ ಫೀಸ್ ಕಟ್ಟೋಕೆ ಅಂತ ತಂದಿದ್ದ ಹಣದ ಕಳ್ತನ ಮಾಡಿದ್ದಾನಂತೆ. ಅದಕ್ಕೆ ಇವರ ಅಪ್ಪ ಅಮ್ಮ ಇವತ್ತೇ ಅಷ್ಟು ದುಡ್ಡನ್ನು ಕೊಡ್ಬೇಕೆಂದು ಬರೆದು ಕಳಿಸಿದ್ದಾನೆ. ಇದಕ್ಕೇನಾ ನಿನ್ ಶಾಲೆಗೆ ಕಳ್ತಿರೋದು ನಾವು? ಅದು ಸಿಟಿಗೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿದ್ದೇವಲ್ವಾ, ಇದನ್ನೇನಾ ನೀನ್ ಮಾಡೋದು? ಗ್ರಾನಿ, ಸಾರಿ ಗ್ರಾನಿ, ನಮ್ಮಪ್ಪ ಅಮ್ಮ ಕೂಡ ನನ್ನ ಬಗ್ಗೆ ಏನು ಕೇರ್ ಮಾಡಲ್ಲ. ನನಗೆ ಓದೋದು ಯಾರು ಹೇಳ್ಕೊಡಲ್ಲ, ಮತ್ತೆ ನಾನು ಹೇಗೆ ಓದ್ಲಿ? ಅದು ನನ್ನ ತಲೆಗೆ ಹಾಕುತ್ತಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಅಪ್ಪ ಅಮ್ಮನೇ. ಎಲ್ಲಿಯವರು? ಸುರೇಶ, ರಾಣಿ, ಬನ್ನಿ ಇಲ್ಲಿ. ನೋಡಿ, ನಿಮ್ಮ ಹಾಳಾದ ಹುಚ್ಚಿನಿಂದ ನನ್ನ ಮೊಮ್ಮಗನ್ ಬಾಳ ಹಾಳು ಮಾಡ್ಬಿಟ್ರಿ. ಅತ್ತೆ, ನಮಗೆಲ್ಲ ಗೊತ್ತಾಯ್ತು. ಅವರ ಕ್ಲಾಸ್ ಟೀಚರ್ ಫೋನ್ ಮಾಡಿ ನಮ್ಗೆಲ್ಲ ಹೇಳಿದ್ದಾರೆ. ಅಮ್ಮ, ಇನ್ಮೇಲೆ ನಾವು ಇವನನ್ನು ಹೀಗೆ ಬಿಡೋದಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ನೋಡಿ ನಿಮ್ಮ ಮಗ ಎಂತ ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ. ನಮಗೆ ಈಗ ಬುದ್ಧಿ ಬಂತು. ಸದ್ಯ ಈಗಲಾದ್ರೂ ನಿಮ್ಗೆ ಬುದ್ಧಿ ಬಂತಲ್ವಾ? ಅದೇ ನನ್ ಪುಣ್ಯ. ಕಂದ, ನಿನ್ನ ಹೆಸರೇನಪ್ಪ? ನಿಂಗೆ ಎಷ್ಟು ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ. ಅದನ್ನೆಲ್ಲ ನಿಂಗೆ ಯಾರೇ ಹೇಳಿಕೊಟ್ರು? ಅಜ್ಜಿ, ನನ್ನ ಹೆಸರು ಚಂದ್ರಶೇಖರ್. ನನಗೆ ಈ ಸಂಸ್ಕಾರನೆಲ್ಲ ನಮ್ಮ ಶಾಲೆಯಲ್ಲಿ ಹೇಳಿಕೊಟ್ರು.
ಹೌದಾ, ನಿಮ್ ಶಾಲೆ ಹೆಸರೇನು? ಇದೇ ಎಚ್ ಕ್ರಾಸ್ ಅಲ್ಲಿರೋ ಶ್ರೀ ಪಂಚಮುಖಿ ಇಂಗ್ಲಿಷ್ ಹೈಸ್ಕೂಲ್ ಅಂತ. ಎಚ್ ಕ್ರಾಸ್ ಅಲ್ಲಿ ಇಂಥ ಒಳ್ಳೆ ಶಾಲೆನಾ? ಆಹಾ, ಹೆಸರು ಎಷ್ಟು ಚೆನ್ನಾಗಿದೆ. ಹಾಗೆ ಒಳ್ಳೆ ಸಂಸ್ಕಾರನೂ ಕಲಿಸಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಇನ್ನು ಏನೇನು ಕಲಿಸುತ್ತಾರೆ? ನಮ್ಮ ಶಾಲೆಯಲ್ಲಿ ಹಬ್ಬಗಳ ಆಚರಣೆ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಯೋಗ, ಕರಾಟೆ, ಚಿತ್ರಕಲೆ, ಧ್ಯಾನ, ಶಿಸ್ತು, ತಾಳ್ಮೆ, ಸಹನೆ, ಸಂಯಮ ಇನ್ನೂ ಮುಂತಾದ ಜೀವನದ ಮೌಲ್ಯಗಳನ್ನು ಕಲಿಸುತ್ತಾರೆ. ಹೌದಾ, ಸರಿ. ಹಾಗಾದ್ರೆ ನನ್ನ ಮೊಮ್ಮಗನನ್ನು ನಿಮ್ಮ ಶಾಲೆಗೆ ಸೇರಿಸ್ತೀನಿ. ಅವನು ಕೂಡ ಈ ಎಲ್ಲ ಸಂಸ್ಕಾರ ಕಲಿತು ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲಿ. ಸರಿ ಅಜ್ಜಿ, ನಿಮ್ಮನ್ನು ನಾಳೆನೆ ನಮ್ಮ ಶಾಲೆಗೆ ಕರೆದುಕೊಂಡು ಹೋಗುತ್ತೇನೆ. ನಮಸ್ಕಾರ ಅಜ್ಜಿ, ಬನ್ನಿ ನಮ್ಮ ಶಾಲೆಗೆ ಹೋಗೋಣ. ನೋಡಿ ಅಜ್ಜಿ, ಇದೇ ನಮ್ಮ ಶಾಲೆ. ಆಹಾ, ಎಷ್ಟು ಚೆನ್ನಾಗಿದೆ. ಮಕ್ಕಳಲ್ಲಿ ಎಂತ ಶಿಸ್ತು. ನೀವು ಇಲ್ಲೇ ಇರಿ, ನಾನು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ. ಸರಿ, ಆಗ್ಲೇನಪ್ಪ. ಮೇ ಐ ಕಮ್ ಇನ್ ಮ್ಯಾಮ್? Yes, coming. ಗುಡ್ ಮಾರ್ನಿಂಗ್ ಮ್ಯಾಮ್. Good morning. Tell me, Chandrasekhar. Ma'am, one of my friends presently is studying in city school. For some of the reasons, his parents want to change the school, so they came here to speak with you, ma'am. Can I send them inside? Oh, why not? Send them. Ma'am, she is my friend's grandmother, Bangaramma, and they both are his parents, Suresh Raj and Rani. Can I go to the classroom, ma'am? Yes, now you can go to the classroom. ಗುಡ್ ಮಾರ್ನಿಂಗ್ ಮ್ಯಾಮ್. Good morning. Please be seated. Yes, ಹೇಳಿ, ಏನಾಗಬೇಕಿತ್ತು? ಮೇಡಮ್, ನಮ್ಮ ಮಗನ ಅಡ್ಮಿಷನ್ ಮಾಡೋಕೆ ಅಂತ ಬಂದಿದ್ದೀವಿ. ನಮ್ಮ ಮಗನ ಸಿಟಿ ಸ್ಕೂಲ್ಗೆ ಸೇರಿಸಿದ್ವಿ, ಆದ್ರೆ ಅವನು ಫುಲ್ ಕೆಟ್ಟೋಗಿದ್ದ. ನಿಮ್ ಶಾಲೆ ಬಗ್ಗೆ ಕೇಳಿದ್ವಿ. ನಿಮ್ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಸಂಸ್ಕಾರನು ಕಲಿಸ್ತೀರಂತೆ. ಆದ್ರೆ ನೀವು ನಮ್ಮ ಮಗನ ಬದಲಾಯಿಸಿ ಅವನ ಬುದ್ಧಿವಂತನಾಗಿ ಮಾಡ್ತೀರಾ ಮೇಡಮ್? Oh, is it? What is the problem of your son? ಹೇಳ್ತೀನಿ ಮೇಡಮ್. ಅಂತ ದೊಡ್ಡ ಶಾಲೆಯಲ್ಲಿ ಸೇರಿಸಿದ್ರು ಅವನಿಗೆ ಓದುವುದು ಬರೆಯುವುದು ಬರುತ್ತಿಲ್ಲ. ಗುರು ಹಿರಿಯರಲ್ಲಿ ಭಯ ಭಕ್ತಿ ಇಲ್ಲ. ಮತ್ತೆ ಯಾವಾಗಲೂ ಮೊಬೈಲ್ ಹಿಡಿದಿರುತ್ತಾನೆ ಮತ್ತು ಅವನಲ್ಲಿ ಸಂಸ್ಕಾರನೇ ಇಲ್ಲ. ಸೊ ನೀವು ಅವನಿಗೆ ಓದುವುದು ಬರೆಯುವುದರ ಜೊತೆಗೆ ಸಂಸ್ಕಾರವನ್ನು ಕಲಿಸುತ್ತೀರೆಂಬ ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದೇವೆ. ಹಾ, ಶೋರ್. ನಿಮ್ಮ ಮಗನನ್ನ ಒಳ್ಳೆಯ ವಿದ್ಯಾವಂತನನ್ನಾಗಿ ಮತ್ತು ಸಂಸ್ಕಾರವಂತನನ್ನಾಗಿ ಮಾಡಬಹುದು. ಆದರೆ ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ. ನೀವು ನಿಮ್ಮ ಮಗುವನ್ನ ಅಡ್ಮಿಷನ್ ಮಾಡಿಸಿದ ಮೇಲೆ ನಮ್ಮ ಶಿಕ್ಷಕರ ಜೊತೆ ಉತ್ತಮ ಮತ್ತು ನಿರಂತರ ಸಂಪರ್ಕದಲ್ಲಿರಬೇಕಾಗುತ್ತದೆ. ಕನಿಷ್ಠ ತಿಂಗಳಿಗೊಮ್ಮೆ ನೀವು ಶಾಲೆಗೆ ಭೇಟಿ ನೀಡಿ ಅವನ ಪ್ರೋಗ್ರೆಸ್ ಹೇಗಿದೆ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಅದರ ಜೊತೆಗೆ ನಿಮ್ಮ ಮಗನನ್ನು ಆದಷ್ಟು ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ದೂರ ಇಡಬೇಕು. ಆಗಲಿ ಮೇಡಮ್, ಥ್ಯಾಂಕ್ ಯು. ನಾವಿನ್ನು ಹೋಗಿ ಬರ್ತೀವಿ. ಓಕೆ, ಥ್ಯಾಂಕ್ ಯು. ಅಜ್ಜಿ, ಅಮ್ಮ, ನಾನು ಬಂದೆ. ಅಜ್ಜಿ, ಆಶೀರ್ವಾದ ಮಾಡಿ. 3 ಕಾಲ ಸುಖವಾಗಿ ಬಾಳು ಕಂದ. ಬಂದ್ಯಾ ಮಗ? ಬಾ, ಸ್ನಾಕ್ಸ್ ತಿಂದು ಆಟ ಆಡುವಂತೆ. ಇಲ್ಲ ಅಮ್ಮ, ನಾನು ಹೋಮ್ವರ್ಕ್ ಬರೆದು ಓದ್ಕೋಬೇಕು. ನಾಳೆ ನನಗೆ ಟೆಸ್ಟ್ ಇದ್ದಾವೆ. ಮತ್ತೆ ನನಗೆ ಸ್ವಲ್ಪ ಡೌಟ್ಸ್ ಇದೆ. ನೀವು ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಕಂದ. ಈಗ ಹೋಗಿ ಫ್ರೆಶ್ ಅಪ್ ಆಗು. ಸರಿ ಅಮ್ಮ. ಅತ್ತೆ ನೋಡಿದ್ರಾ, ನಿಮ್ಮ ಮೊಮ್ಮಗ ಎಷ್ಟು ಬದಲಾಗಿದ್ದಾನೆ. ಹೌದು ಕಣೆ, ಆ ಪಂಚಮುಖಿ ಶಾಲೆಯಿಂದನೇ ಇದೆಲ್ಲ ಸಾಧ್ಯ ಆಗಿತ್ತು. ನಿಜಕ್ಕೂ ಆ ಶಾಲೆ ತುಂಬಾ ಗ್ರೇಟು. ನಮ್ಮ ನೆರೆಹೊರೆಯವರಿಗೆಲ್ಲ ಹೇಳಿ ಅವರ ಮಕ್ಕಳನ್ನು ಆ ಶಾಲೆಗೆ ಸೇರಿಸೋಕೆ ಹೇಳೋಣ. ಅವರು ಸಹ ಬುದ್ಧಿವಂತರು ಮತ್ತೆ ಸಂಸ್ಕಾರವಂತರು ಆಗಲಿ. ನಮ್ಮ ಮಗನ ಭವಿಷ್ಯವನ್ನು ಉಜ್ವಲಗೊಳಿಸಿದ ಶ್ರೀ ಪಂಚಮುಖಿ ಆಂಗ್ಲ ಪ್ರೌಢಶಾಲೆಗೆ ತುಂಬು ಹೃದಯದ ಧನ್ಯವಾದಗಳು.